अस्सलाम वालेकुम नाज़रीन, आप देख रहे हैं हमारा INN न्यूज़ के ज़रिए। आपको हम जो वार्ड नंबर 22 जो नेमदी मोहल्ला में बहुत दिन से एक जो रोड पेंडिंग है, उस रोड के बारे में जो कोलार के जनाब कतर मंजू साहब MLA और अनिल कुमार MLC, उनको जो काउंसलर के हस्बैंड मोहम्मद रफ़ी ने वहाँ पर बात करते हुए उस रोड को डालने के लिए जो जल्द से जल्द वो रोड के काम के लिए मुकम्मल के लिए बातचीत करते हुए IB में उनको मशवरा करते हुए कि जितना जल्द हो सके उस रोड का काम होना चाहिए। इस बात का तमाम माइनॉरिटी लीडर वहाँ पर बैठे हुए इसी रोड आपको हम दिखा रहे हैं, जो नेमदी मोहल्ले का, उस रोड के बारे में चर्चा करते हुए जनाब मोहम्मद रफ़ीउल्लाह साहब, वार्ड नंबर 22। अस्सलाम वालेकुम। ನಿಮ್ದು 30 ಲಕ್ಷ ಮೆಸೇಜ್ ಆಗೋದು ಮೇಲೆ ನಮ್ಮ ಅಪ್ಪ ತಾಯಿ ಎಲ್ಲ ಮಣ್ಣೋಡಿದ್ರು ಪಾಪ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದು ತಗೊಂಡೋಗಿ ನಾವು ಕರ್ಕೊಂಡೋಗಿ ಅವ್ರಿಗೆಲ್ಲ ಮೆಜರ್ಮೆಂಟ್ ಎಲ್ಲ ಮಾಡಿಕೊಂಡು ನಸೀರ್ ಸಾಬ್ ಕಡೆಯಿಂದ ಏನೋ ಮಾತೇನಂದ್ರೆ ಸೋತಿರೋ ಕೌನ್ಸಿಲರು ಗೆದ್ದಿರೋ ಕೌನ್ಸಿಲರ್ಗೆ ಮುಂಗಡೆ ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನಾನು ಅರ್ಧ ಪಣ ಕರ್ಕೊಂಡೋಗಿ ಜಾಗ ಎಲ್ಲ ತೋರಿಸ್ಬಿಟ್ರು. ಮೆಜರ್ಮೆಂಟ್ ಎಲ್ಲ ತಗೊಂಡೋದ್ಮೇಲೆ ಅವರು ಸವಾದಿ ಮಬ್ಬರು ಏನೋ ಅವ್ರ ಮನೆ ಮುಂದೆ ರೋಡ್ ಆಗಿದೆ ಹೇಳ್ತಾರೆ. ಅದು ಆಲ್ರೆಡಿ AVG ಇದರಲ್ಲಿ ಆಗಿದೆ ರೋಡು. ಅದು ಸುಮಾರು ಸತಿ ನಿಮಗೂ ಹೇಳಿದ್ದೀನಿ. ಪಬ್ಲಿಕ್ ಕೆಲಸ ಆಗೋ ಇದರಲ್ಲಿ ಅಡ್ಡ ಮಾಡ್ಬಿಟ್ಟು ಯಾವುದೋ ಪಾಪ ಅವ್ರ ಮನೆ ಪಕ್ಕದಲ್ಲಿನ ನಾನು ಆಗ್ತಾ ಇರೋದು ರೋಡು, ನನ್ನ ಮನೆ ಏನಿಲ್ಲ ಇಲ್ಲಿ. ಫಸ್ಟ್ ಪಬ್ಲಿಕ್ ಕೆಲಸ ಆಗ್ಬಿಡಿ, ಅವ್ರ ಮನೆ ಹತ್ರನೂ ಮಾಡೋಣ ಅಂತ ನಿಮಗೆ ಸುಮಾರು ಸತಿ ನಾನು ಬಂದು ನಿಮ್ಮ ಮನೆಯಲ್ಲಿನೂ ಬಂದು ಹೇಳಿದ್ದೀನಿ ನಾನು. ಇವಾಗ ಅವ್ರ ಮೆಜರ್ಮೆಂಟ್ ತಗೊಂಡೋದ್ಮೇಲೆ ಕೆಲಸ ಮಾಡ್ಬೇಕಾ ಬೇಡ ಅವರು? ಅದು ನಿರ್ಮಿತಿ ಕೇಂದ್ರ ಅವರು ನೋಡ್ಕೊಂಡೋದ್ಮೇಲೆ ಇವಾಗ ಯಾರೋ ನಮ್ಮ ವಿರೋಧ ಎಲ್ಲ ಮಾಡಿ ಆದ್ರೆ ನಮ್ಗೆ ಅವಮಾನ ಆಗ್ತಾ ಇರೋದು. ಕೆಲಸ ಒಂದು ವರ್ಷ ಮುಂಚೆ ಕೆಲಸ ಆಗ್ಬಿಡ್ತಾರೆ. ಕೆಲಸ ಮಾಡಿ